ಸರಿ, ಬಿಜೆಪಿ ಟೀಕೆ ಮಾಡ್ತಾ ಇದೆ, ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಅಂತ ಟೀಕೆ ಮಾಡ್ತಾ ಇದೆ. ಬಿಜೆಪಿ ಇರೋದೇ ಟೀಕೆ ಮಾಡೋಕ್ಕೆ, ಬಿಜೆಪಿ ಇರೋದೇ ರಾಜಕಾರಣ ಮಾಡಿ ಈಗ ನೀವೇನು ಮಾಡಿದ್ರಿ? ನಾನಾದ್ರೂ ಅದನ್ನು ಶುದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನಾದ್ರೂ ಅದು ಶುದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಈಗ ಹೈದ್ರಾಬಾದ್ಗೆ ಹೋಗಿದ್ದೆ, ಮುಂಬೈಗೆ ಹೋಗಿದ್ದೆ, ಇದು ಮಡ್ರಾಸ್ಗೆ ಹೋಗಿದ್ದೆ, ಚೆನ್ನೈಗೆ ಹೋಗಿದ್ದೆ. ಈಗಾಗಲೇ ನಾನು 4 ಕಡೆ ಜಾಗ ಹುಡುಕಿದ್ದೀನಿ. ಸಿಟಿ ಒಳಗೆ ಬೇಡ, ದೂರ ಹಾಕಬೇಕು ಅಂತ ನನ್ನದೇ ಆದಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. DCM ಪ್ರಚಾರಕ್ಕಾಗಿ ಅಷ್ಟೇ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ, ಬಟ್ ಅದನ್ನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವರಿಗೆಲ್ಲ ಉತ್ತರ ಕೊಡೋದಿಲ್ಲ, ನನ್ನ ಕೆಲಸಗಳು ಮಾತ್ರ ನಿಮ್ಮ ಕಣ್ಣು ಕಾಣ್ತವೆ. ನಿಮ್ಮ ಕನಸಿನ ಯೋಜನೆ ಮೇಕೆದಾಟುದು ಏನು ಸರ್? ಏನು ಅದ್ರ ಬಗ್ಗೆ ಆಗಲಿ ಕೋರ್ಟಲ್ಲಿ ಎಲ್ಲ ಫೈಟ್ ಮಾಡ್ತಾ ಇದ್ದೀವಿ ಸರ್. ಮೀಟು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಮೀಟು ಅನ್ನೋದು ಚರ್ಚೆ ಆಗ್ತಿದೆ. ಒಂದು ಸಮಿತಿ ಮಾಡಬೇಕು, ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಸಮಸ್ಯೆಗಳಿದ್ದಾವೆ ಅಂತ ಹೇಳ್ತೀವಿ. ಮೀಟು ಅಂದ್ರೇನು? ಅದೇ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ಚಿತ್ರರಂಗದಲ್ಲಿ. ಕೇರಳದಲ್ಲಿ ಒಂದು ಕಮಿಟಿ ಆಗಿದೆ ಸರ್, ಸಂಬಂಧಪಟ್ಟಂಗೆ ಸರ್, ಮಹಿಳೆಯರ ಮೇಲೆ. ನನಗೆ ಮೀಟು ಗೊತ್ತಿಲ್ಲ. ನನಗೆ ನೀವೇನಾದ್ರು ನನಗೆ ಹೇಳ್ಕೊಟ್ರೆ ಅವ್ರು ತಿಳ್ಕೊತೀನಿ. ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅಂತ ತಡೆಯಕ್ಕೆ ಒಂದು ಕಮಿಟಿ ಮಾಡಬೇಕು ಅನ್ನೋಂಥ ಸರ್ಕಾರದಿಂದ. ಕೇರಳದಲ್ಲಿ ಕಮಿಟಿ ಮಾಡಿದ್ರು ಸರ್, ಸರ್ಕಾರ 2017ರಲ್ಲಿ ಮಾಡಿ ಆ ವರದಿಗಳಲ್ಲಿ ಬರ್ತಾ ಇದೆ. ಅಂದರೆ ಲೈಂಗಿಕ ದೌರ್ಜನ್ಯಗಳು ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗ್ತಿದ್ದಾವೆ ಮಹಿಳೆಯರಿಗೆ ಅನ್ನೋದು ಒಂದು ಕಮಿಟಿ ಸರ್. ಯಮ ಕಮಿಟಿ ಅಂತ ಮಾಡಿದ್ರು ಸರ್ ಕೇರಳದಲ್ಲಿ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರಿ, ಬಿಜೆಪಿ ಟೀಕೆ ಮಾಡ್ತಾ ಇದೆ, ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಅಂತ ಟೀಕೆ ಮಾಡ್ತಾ ಇದೆ. ಬಿಜೆಪಿ ಇರೋದೇ ಟೀಕೆ ಮಾಡೋಕ್ಕೆ, ಬಿಜೆಪಿ ಇರೋದೇ ರಾಜಕಾರಣ ಮಾಡಿ ಈಗ ನೀವೇನು ಮಾಡಿದ್ರಿ? ನಾನಾದ್ರೂ ಅದನ್ನು ಶುದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನಾದ್ರೂ ಅದು ಶುದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಈಗ ಹೈದ್ರಾಬಾದ್ಗೆ ಹೋಗಿದ್ದೆ, ಮುಂಬೈಗೆ ಹೋಗಿದ್ದೆ, ಇದು ಮಡ್ರಾಸ್ಗೆ ಹೋಗಿದ್ದೆ, ಚೆನ್ನೈಗೆ ಹೋಗಿದ್ದೆ. ಈಗಾಗಲೇ ನಾನು 4 ಕಡೆ ಜಾಗ ಹುಡುಕಿದ್ದೀನಿ. ಸಿಟಿ ಒಳಗೆ ಬೇಡ, ದೂರ ಹಾಕಬೇಕು ಅಂತ ನನ್ನದೇ ಆದಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. DCM ಪ್ರಚಾರಕ್ಕಾಗಿ ಅಷ್ಟೇ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ, ಬಟ್ ಅದನ್ನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವರಿಗೆಲ್ಲ ಉತ್ತರ ಕೊಡೋದಿಲ್ಲ, ನನ್ನ ಕೆಲಸಗಳು ಮಾತ್ರ ನಿಮ್ಮ ಕಣ್ಣು ಕಾಣ್ತವೆ. ನಿಮ್ಮ ಕನಸಿನ ಯೋಜನೆ ಮೇಕೆದಾಟುದು ಏನು ಸರ್? ಏನು ಅದ್ರ ಬಗ್ಗೆ ಆಗಲಿ ಕೋರ್ಟಲ್ಲಿ ಎಲ್ಲ ಫೈಟ್ ಮಾಡ್ತಾ ಇದ್ದೀವಿ ಸರ್. ಮೀಟು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಮೀಟು ಅನ್ನೋದು ಚರ್ಚೆ ಆಗ್ತಿದೆ. ಒಂದು ಸಮಿತಿ ಮಾಡಬೇಕು, ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಸಮಸ್ಯೆಗಳಿದ್ದಾವೆ ಅಂತ ಹೇಳ್ತೀವಿ. ಮೀಟು ಅಂದ್ರೇನು? ಅದೇ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ಚಿತ್ರರಂಗದಲ್ಲಿ. ಕೇರಳದಲ್ಲಿ ಒಂದು ಕಮಿಟಿ ಆಗಿದೆ ಸರ್, ಸಂಬಂಧಪಟ್ಟಂಗೆ ಸರ್, ಮಹಿಳೆಯರ ಮೇಲೆ. ನನಗೆ ಮೀಟು ಗೊತ್ತಿಲ್ಲ. ನನಗೆ ನೀವೇನಾದ್ರು ನನಗೆ ಹೇಳ್ಕೊಟ್ರೆ ಅವ್ರು ತಿಳ್ಕೊತೀನಿ. ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅಂತ ತಡೆಯಕ್ಕೆ ಒಂದು ಕಮಿಟಿ ಮಾಡಬೇಕು ಅನ್ನೋಂಥ ಸರ್ಕಾರದಿಂದ. ಕೇರಳದಲ್ಲಿ ಕಮಿಟಿ ಮಾಡಿದ್ರು ಸರ್, ಸರ್ಕಾರ 2017ರಲ್ಲಿ ಮಾಡಿ ಆ ವರದಿಗಳಲ್ಲಿ ಬರ್ತಾ ಇದೆ. ಯಮ ಕಮಿಟಿ ಅಂದರೆ ಲೈಂಗಿಕ ದೌರ್ಜನ್ಯಗಳು ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗ್ತಿದ್ದಾವೆ ಮಹಿಳೆಯರಿಗೆ ಅನ್ನೋದು ಒಂದು ಕಮಿಟಿ ಸರ್. ಯಮ ಕಮಿಟಿ ಅಂತ ಮಾಡಿದ್ರು ಸರ್ ಕೇರಳದಲ್ಲಿ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.